Vale. Aziz. ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಗ್ಗೆ ನಾವು ತೀವ್ರ ಖಂಡಿಸ್ತೇವೆ ಮತ್ತು ಇದರ ಆ ನೋವು ಕೂಡ ಇವತ್ತು ಅತೀವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ ಏನೇ ಪರಿಹಾರ ಏನು ಹೇಳಿದರೂ ಕೂಡ
ಮಗಳನ್ನು ಕಳೆದಂಥ ತಂದೆ ತಾಯಂದಿರಿಗೆ, ಕಳ್ಕೊಂಡ ಸೋದರರಿಗೆ, ಅವರ ಸಮಗ್ರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನೂ ಸರಿಪಡಿಸಲು ಸಾಧ್ಯವಿಲ್ಲ. ಆದರೂ ಇಂಥ ಕೃತ್ಯ ತೊಡಗಿಕೊಂಡವರ ವಿರುದ್ಧ ಕಠಿಣ ಕ್ರಮ ಹಿಂದೆ ಕೂಡ ತೆಗಿಬೇಕಂತ ಹೇಳಿದ್ದೇವೆ. ಇನ್ನೂ ಕೂಡ ಹೇಳೋದಿಷ್ಟು, ಇದು ಎಲ್ಲಿಗೆ ಒಂದು ಅಂತ್ಯ ಕಾಣುವಂಥ ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂಥ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಆಗ್ತದೆ ಅಂತೇಳಿ. ಆ ಸಂದೇಶವನ್ನು ಕೂಡ ನಾವು ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮಗೆ ಆ ಕುಟುಂಬ ನೋವಿನ ನಾವು ಕೂಡ ಇರಬೇಕು ಅನ್ನೋ ಭಾವನೆ ಆಗ್ತದೆ. ಮತ್ತು ಹೇಳಲಿಕ್ಕೆ ಬಯಸ್ತೀನಿ, ಮತ್ತು ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಕ್ಕಲಿ, ಅವರ ಕುಟುಂಬಸ್ಥರ ನೋವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸರ್, ಇವತ್ತು ನಾವು ಅಲ್ಲಿಗೆ ಈ ವಿಚಾರ ನನ್ನ ಗಮನಕ್ಕೆ ನೀವು ಇವತ್ತು ತಂದಿದ್ದೀರಿ. ಆ ಸ್ಥಳೀಯ ಮಟ್ಟದ ಸಮುದಾಯದ ಪ್ರತಿನಿಧಿ ಯಾರಿದ್ದಾರೆ ಮತ್ತು ಆ ಕ್ಷೇತ್ರದ ಶಾಸಕರು ಯಾರಿದ್ದಾರೆ, ಇದರ ಗಮನ ನಾನು ಕೂಡ ನಿಮ್ಮ ವಿಚಾರ ಒಂದು ಬಾರಿ ದುಃಖ ತರುವಂಥ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂಥ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನು ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು, ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ. ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂಥದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ, ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಮಾಡಿ. ನೋಡುವಾಗ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಸುಮಾರು 5 ಪ್ರಕರಣಗಳು ಈ ರೀತಿಯ ಪ್ರಕರಣ ಆಗಿದೆ. ನಿನ್ನೆದ್ದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಮಾಯಕ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದಾಗಿದೆ. ಇದೊಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಆಗೋದು ಸರಿಯಲ್ಲ. ಕೆಲವರ ಅಭಿಪ್ರಾಯ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ವರ್ಗ, ಈ ವರ್ಗ ಇಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ಅದು 100ಕ್ಕೆ 100% ಮನುಷ್ಯ ಒಪ್ಪುವಂಥ ಸಂಗತಿ ಅಲ್ಲ. ಆ ಕುಟುಂಬದ ಈಗ ನಾವು ನೋಡಿದ್ದೇನೆ, ನಾನು ಬೆಳಿಗ್ಗೆಯಿಂದ ಪೋಸ್ಟ್ ಮಾರ್ಟಮ್ ಆಗುವ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೇನೆ. ನನಗೆ ನೋಡುವಾಗ ಒಂದು ರೀತಿ ಬೇಸರ ಆಗ್ತದೆ. ಯಾಕೆಂದರೆ ಈ ರೀತಿಯ ಒಂದು ಬಡ ವರ್ಗದ, ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ, ಕೆಲಸಕ್ಕೆ ಹೋದ ಹುಡುಗಿ ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗುಂಟಂತ ಎಲ್ಲರೂ, ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ರಾಜ್ಯದ ಅಧಿಕಾರ ವಹಿಸಿಕೊಂಡ ದಿನದಿಂದ ನೀವು ಸಂಘಟನೆ, ಬೇರೆ ಸಂಗತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಹೊರತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ, ಜನಸಾಮಾನ್ಯರ ಬದುಕಿನ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಎನ್ನುವುದನ್ನು ನಾನು ಗಂಭೀರವಾಗಿ ಆರೋಪ ಮಾಡ್ತೇನೆ.